ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಮಗಿರಿ ಸೌಂದರರಾಜನ್. ನಾನು ಈಗಾಗಲೇ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನಾನು ಯಾವ ಥರ ಈ ಚಾನಲ್ನಲ್ಲಿ ನಮ್ಮ ಮನೆ ಅಂಗಳ ಅಂತ ಚಾನಲ್ನಲ್ಲಿ ಯಾವುದ್ಯಾವ್ದು ಬಗ್ಗೆ ಮಾತಾಡ್ತೀನಿ ಅಂತ. ಅದರಲ್ಲಿ ಮೊದಲಾಗಿ ನಮ್ಮ ತಾಯಿ ತಂದೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಹೌದು, ಅಮ್ಮ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಯಾವ ಮಗುವಾದ್ರೂ ಮೊದಲು ಹೇಳೋದು ಅಮ್ಮ ಅಂತಲೇ ಅಲ್ವಾ? ನಮ್ಮಮ್ಮ ಸರೋಜ ತುಂಬ ಚಂದವಾಗಿರೋರು. ಹೌದು, ಅಫ್ಕೋರ್ಸ್ ಎಲ್ಲರಮ್ಮಂದ್ರೂ ಚೆನ್ನಾಗಿರ್ತಾರೆ ಅಲ್ವಾ? ಅವರು ಒಂದು ತಾಯಿ ತಂದೆಗೆ 8 ಮಕ್ಕಳಲ್ಲಿ ಮೊದಲನೇ ಮಗುವಾಗಿ ನಮ್ಮ ಅಮ್ಮ ಹುಟ್ಟಿದ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗ್ತಾಯಿದ್ರು. 8ನೇ ಕ್ಲಾಸ್ವರೆಗೂ ಓದಿದ್ದಾರೆ. 8ನೇ ಕ್ಲಾಸಲ್ಲಿ ಅವ್ರು ದೊಡ್ಡವರಾಗಿದ್ದರು ಅಂತಂದ್ಬಿಟ್ಟು ಆ ಕಾಲದಲ್ಲೆಲ್ಲ ಸ್ಕೂಲಿಗೆ ಕಳಿಸೋದಿಲ್ಲಲ್ವಾ, ಹೆಣ್ಣು ಹುಡುಗಿರು ದೊಡ್ಡವರಾಗ್ಬಿಟ್ಟಿದ್ದಾರೆ, ಮನೆ ಬಿಟ್ಟು ಹೊರಗಡೆ ಕಳಿಸ್ಬಾರ್ದು ಅಂತ. ಆ ಥರ ಅವ್ರನ್ನ ಹೊರಗಡೆ ಸ್ಕೂಲ್ಗೆ ಕಳಿಸಿಲ್ಲ. ಸ್ಕೂಲ್ ಟೀಚರ್ಸ್ ಎಲ್ಲ ಬಂದು ಕೇಳಿದ್ರಂತೆ, ಹುಡುಗಿ ಚೆನ್ನಾಗಿ ಓದ್ತಾಳೆ, ಯಾಕೆ ಕಳಿಸೋದಿಲ್ಲ ನೀವು ಅಂತ. ಅವ್ರ ಅಜ್ಜಿ ಒಪ್ಪಿಗೆನೇ ಕೊಟ್ಟಿಲ್ಲ. ಆದರೆ ನಮ್ಮ ತಾಯಿಗೆ ತುಂಬ ಓದಬೇಕು ಅಂತ ಆಸೆ. ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರೋದು ಅಂದರೆ ಅಷ್ಟು, ಲಾಸ್ಟ್ವರೆಗೂ ಅವ್ರು ಇರೋವರೆಗೂ ಅವರು ಅಷ್ಟು ಚೆನ್ನಾಗಿ ಬರೀತಿದ್ರು. ದಿನ ಅವ್ರು ಏನಾದರೂ ರಾಮಜಯಂ ಬರೀತಿದ್ರು. ಅವರು ಏನಾದರೂ ನೋಟ್ ಮಾಡಿ ಇಟ್ಕೋಬೇಕು ಅಂದರೆ ಎಲ್ಲ ಬರೆದಿಟ್ಕೊತಾ ಇದ್ರು. ಅಷ್ಟು ಚೆನ್ನಾಗಿ ಬರೀತಿದ್ರು, ಎಲ್ಲ ವಿಷಯಗಳು ತಿಳ್ಕೊಂಡಿದ್ರು. ಆ ಥರ ಅವ್ರಿಗೆ ಆಗಲಿಲ್ಲ, ಅದಕ್ಕೆ ಮೇಲೆ ಓದಲಿಲ್ಲ. ಅವರು 8ನೇ ಕ್ಲಾಸ್ ಓದಿದ್ರು. ಆದ್ರೂ ಎಷ್ಟು ಚೆನ್ನಾಗಿ ಕುಟುಂಬ ನಡೆಸಿದ್ದಾರೆ, ಎಷ್ಟು ಚೆನ್ನಾಗಿ ಅವರು ಮನೆ ಮಕ್ಕಳು ಎಲ್ಲ ನೋಡ್ಕೊಂಡಿದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಾಧ್ಯ ಇಲ್ಲ. ಅಷ್ಟು ಒಳ್ಳೆತನದಿಂದ ಮಾಡಿದ್ದಾರೆ. ಆಮೇಲೆ ನಮ್ಮ ತಾಯಿ ಬಂದು ಆ 8 ಜನ ಮಕ್ಕಳ ಜೊತೆ ಹುಟ್ಟಿದ್ರಲ್ವ, ಎಲ್ಲರನ್ನೂ ತಮ್ಮಂದಿರು ತಂಗೀರನ್ನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ರಂತೆ. ಅವರು ಶಾನ್ಭೋಗರಾಗಿದ್ದರು ನಮ್ಮ ತಾತ. ಸಾಧಾರಣ ಕುಟುಂಬ, ಒಂದು ಹಳ್ಳಿಯಲ್ಲಿ ಇದ್ದರು. ಆಮೇಲೆ ನಮ್ಮ ತಾಯಿಗೆ ಪರವಾಗಿಲ್ಲ, ಬೇಗ ಮದುವೆ ಮಾಡಿಲ್ಲ. ಅಷ್ಟು ಬೇಗ ಆ ಕಾಲದಲ್ಲಿ ಮಾಡೋ ಥರ 8ನೇ ಕ್ಲಾಸ್ ಓದಿದ ತಕ್ಷಣ ಮದುವೆ ಮಾಡಿಲ್ಲ. 19 ವರ್ಷದಲ್ಲಿ ಮದುವೆ ಮಾಡಿದ್ದಾರೆ. ಆಗಲೂ ನಮ್ಮ ತಾಯಿ ಅವರೇ ಜಡೆ ಕೂಡ ಅವರೇ ಹಣ್ಕೊಂಡು ಬಂದು ಕೂತಿದ್ರಂತೆ ಇದ್ರ ಮೇಲೆ. ಮದುವೆಗೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡ್ಕೊಂಡಿದ್ದಾರೆ. ತಿಂಡಿಗಳು ಮಾಡಬೇಕು ಎಲ್ಲ ಮನೇಲೇ ಮಾಡ್ತಿದ್ರಲ್ವ ಆವಾಗ, ಅದೆಲ್ಲ ಮಾಡಿಕೊಂಡು ಏನೇನು ಸಾಮಾನುಗಳು ತರಬೇಕು ಮಾಡಬೇಕು ಎಲ್ಲ ಅವರು ಮದುವೆ ಹುಡುಗಿ ಇದ್ದರೂ ಕೂಡ ಅವರೇ ಎಲ್ಲ ಹವಣಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ರಂತೆ. ಅಷ್ಟೊಂದು ಬುದ್ಧಿವಂತರಾಗಿದ್ದರು. ಆಮೇಲೆ ನಮ್ಮ ತಂದೆ ನರಸಿಂಹ ಅಂತ, ನಮ್ಮ ತಂದೆ ಕೈ ಹಿಡಿದ್ರು. ದೇವರು ಹೇಳಿ ಮಾಡಿಸಿದಂಗೆ ನಮ್ಮ ತಾಯಿ ತಂದೆ ಇಬ್ಬರೂ ಇವ್ರನ್ನ ಬಿಟ್ಟು ಅವ್ರನ್ನೇ ಹೊಗಳಂಗಿಲ್ಲ, ಅವ್ರನ್ನ ಬಿಟ್ಟು ಇವ್ರನ್ನ ಹೊಗಳಂಗಿಲ್ಲ. ಇಬ್ಬರು ಒಂದೇ ಥರ ಇದ್ದರು. ನಮ್ಮ ತಂದೆಯೂ ಒಳ್ಳೆ ಗುಣಗಳು ಅಂತ ಹೇಳಬೇಕಂದ್ರೆ, ಲೋಕದಲ್ಲಿ ಏನೇನು ಒಳ್ಳೆ ಗುಣಗಳಿದೆಯೋ ಅಷ್ಟು ಗುಣಗಳನ್ನು ಅವ್ರ ಹತ್ರ ಇತ್ತು. ಅವ್ರ ಥರ ತಾಳ್ಮೆ, ಒಬ್ಬರನ್ನ ಒಂದು ನೋಯಿಸಿದ್ದಿಲ್ಲ. ಎಲ್ಲ ಯಾವ ಮಾತಾಡಿದ್ರು ಒಳ್ಳೆ ವಚನಗಳೇ ಹೇಳ್ತಿದ್ರು. ಆಮೇಲೆ ಯಾವ ಕೆಲಸ ಮಾಡಿದ್ರು, ಏನು ಕೆಲಸವಾದರೂ ತಕ್ಷಣ ಮಾಡಿಬಿಡ್ಬೇಕು ಅವ್ರಿಗೆ. 5 ನಿಮಿಷ ಇದಾಗಲಿ ಆಮೇಲೆ ಮಾಡೋಣ ಅಂತ ಇಲ್ಲ. ಅವ್ರು ಹೇಳಿದರೆ ತಕ್ಷಣ, ಯಾರು ಹೇಳಿದ ತಕ್ಷಣ ಮಾಡಬೇಕು. ಆ ಥರ ಒಂದು ಇದು. ಬೇರೆಯವ್ರಿಗೆಲ್ಲ ದೇವ್ರ ಹತ್ರ ಹೋಗಿ ನಮ್ಮ ತಂದೆ ನಿಂತು ಬೇಡ್ಕೊಂಡ್ರು ಬೇರೆಯವರೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ಬೇಡ್ಕೊಳ್ಳೋರು. ಅದರಿಂದನೋ ಏನೋ ಗೊತ್ತಿಲ್ಲ, ನನಗೂ ಫಸ್ಟು ದೇವ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಜನಗಳು ಏನೇನು ಬೇಕಾಗಿದೆಯೋ, ನಮ್ಮ ಸುತ್ತಲಿರೋರನ್ನೆಲ್ಲ ನೋಡಿದ್ದೀವೋ ಅವ್ರದ್ದೇ ಮುಂದೆ ನಮಗೆ ಜ್ಞಾಪಕ ಬರುತ್ತೆ. ಆ ಥರ ನನಗೆ ನಮ್ಮ ತಂದೆಯದು ಒಂದು ಗುಣ ಬಂದು ಸೇರಿಕೊಂಡಿದೆ. ಇವತ್ತು ನಾನು ಹೆಮ್ಮೆಯಾಗಿ ಹೇಳ್ಕೊಬೋದು, ಇದು ಇದು ಅಲ್ವಾ, ನಾವು ಹೆಮ್ಮೆ ಪಡ್ತೀವಿ ಅಂತ ಧೈರ್ಯವಾಗಿ ಹೇಳ್ಕೊಬೋದು. ಇನ್ನೊಬ್ರಿಗೋಸ್ಕರ ನಾವು ಮಾಡೋದಕ್ಕೆ ನಮಗೆ ದೇವರು ಮನಸ್ಸು ಕೊಟ್ಟಿದ್ದಾನಲ್ವಾ, ಅದು ತುಂಬ ಒಳ್ಳೆತನ ನಮ್ಮ ತಂದೆಯಿಂದ ಬಂದಿದ್ದದು. ಆಮೇಲೆ ಇಬ್ಬರೂ ಸೇರಿ ನಾವು 6 ಜನ ಮಕ್ಕಳು ಅವರಿಗೆ. ಇಬ್ಬರೂ ಸೇರಿ ಫ್ಯಾಮ್ಲಿ ನಡೆಸಿದ್ರೆ ಹೆಂಗೆ ಅಂದರೆ, ನಮ್ಮ ತಂದೆ ಅವರು ಪಾಪ 11ನೇ ಕ್ಲಾಸ್ 10ನೇ ಕ್ಲಾಸ್ ಮುಗಿಸಿದ್ರು. ಅವರು ಅದಕ್ಕೆ ನೆಕ್ಸ್ಟ್ ಮುಂದುವರ್ಸೋಕ್ಕಾಗಿಲ್ಲ, ಅವ್ರ ತಂದೆ ತೀರ್ಕೊಂಬಿಟ್ರು.
ಆಮೇಲೆ ಅವರು ಒಂದು ಲೆಕ್ಕದ ಅಂಗಡೀಲಿ, ಒಂದು ಬಟ್ಟೆ ಅಂಗಡೀಲಿ ಲೆಕ್ಕ ಬರೆಯೋದಕ್ಕೆ ಸೇರಿದರು. ಸೇರಿ ತಂಗೀರು ತಮ್ಮಂದ್ರನ್ನೆಲ್ಲ ನೋಡಿಕೊಂಡು, ತಾಯಿಯವ್ರನ್ನೆಲ್ಲ ನೋಡಿಕೊಂಡು, ಅವ್ರ ತಂಗೀರಿಗೆಲ್ಲ ಮದುವೆ ಮಾಡಿ, ಅವರಿಗೆಲ್ಲ ಹೆರಿಗೆ ಬಾಣಂತನಗಳು ಎಲ್ಲ ಮಾಡಿ, ಅಷ್ಟು ಆಮೇಲೆ ನಾವು 6 ಜನ ಹುಟ್ಟಿದ್ದೀವಿ. ನಮ್ಮನ್ನೆಲ್ಲ ಓದಿಸಿ ಇವತ್ತುವರೆಗೂ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಮ್ಮಪ್ಪ ಹೇಳಿದ್ದಿಲ್ಲ. ಆಮೇಲೆ ಏನು ಸಂಬಳ ತಂದು ಕೊಡ್ತಾರೋ ನಮ್ಮ ತಾಯಿ ಅದರಲ್ಲಿ ಅಷ್ಟು ಚೆನ್ನಾಗಿ ಸಂಸಾರ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಯವ್ರಿಗೂ ಇದಿದೆ ಇದಿಲ್ಲ ಅಂತ ಒಂದಿನ ಹೋಗಿ ಕೇಳಿದ್ದಿಲ್ಲ. ಅವರು ಫಸ್ಟ್ ಡೇ ಏನು ಲೆಕ್ಕ ಬರೆದು ಸಾಮಾನು ತೊಗೊಳ್ತಾರೋ ಅದನ್ನು ಕೊನೆ ತನಕ, ಆ ತಿಂಗಳ ಕೊನೆ ತನಕ ಈ ಸಾಮಾನು ಜಾಸ್ತಿ ಇದೆ, ಇದು ಕಡಿಮೆ ಇದೆ, ಆ ಥರ ಇಲ್ಲಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲ ಅಡುಗೆ ಮಾಡೋರು. ಆಮೇಲೆ ಲೆಕ್ಕ ಬರೆದಿಡೋದು ಹೆಂಗೆ ಅಂದರೆ 5 ಪೈಸಾ ಕರಿಬೇವು ಸೊಪ್ಪು ತೊಗೊಂಡ್ರೂ ಅದು ಲೆಕ್ಕದಲ್ಲಿರೋದು. ಆಮೇಲೆ ಕೈಯಲ್ಲಿ ಇವಾಗ ಉಳಿದಿರೋ ದುಡ್ಡು 10 ರೂಪಾಯಿ ಉಳಿದಿದ್ರೆ ಆ 10 ರೂಪಾಯಿ ಆ ಲೆಕ್ಕದಲ್ಲಿ ಕಾಣಿಸೋದು. ನಾವೆಲ್ಲ ಆ ಥರ ಇಲ್ವಲ್ಲ, ನಾವು ಮಿಸ್ಲೇನಿಯಸ್ ಅಂತ ಬರೆದು ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ ಅಷ್ಟೇ. ಅವರು ಆ ಥರ ಮಾಡ್ತಿದ್ರು. ನಮ್ಮ ತಂದೆ ಆಡಿಟ್ರ್ ಹತ್ರ ಅವರು ಆಮೇಲೆ ಕಾಟನ್ ಮಿಲ್ಲಲ್ಲಿ ಕೆಲಸಕ್ಕೆ ಸೇರಿದರು. ನಮ್ಮನ್ನೆಲ್ಲ ನಾವೆಲ್ಲ ಮಾಡುವಾಗ ಅವ್ರ ಲೆಕ್ಕ ತೊಗೊಂಡೋಗಿ ಅವರು ಆಡಿಟ್ರ್ ಹತ್ರ ಕೊಟ್ಟರೆ, ನರಸಿಂಹಂದ ಏನೂ ಇಶ್ಯೂಸ್ ಇರಲ್ಲ ಅಂದ್ಬಿಟ್ಟು ಸೈನ್ ಮಾಡ್ತಿದ್ರಂತೆ ಆಡಿಟ್ರು. ಅಷ್ಟು 10ನೇ ಕ್ಲಾಸೇ ಓದಿದ್ರು ಅವ್ರ ಥರ ಲೆಕ್ಕ ಬರೆಯೋರು, ಟ್ಯಾಲಿ ಮಾಡೋರು ಯಾರೂ ಇಲ್ಲ. ಆ ಥರ ಅವರು ಮಾಡ್ತಿದ್ರು. ಆಮೇಲೆ